ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಮರವೇ ನಡೆದು ಹೋಗಿದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಸಿಎಂ ಮಾಜಿ ಸಿಎಂ ನಡುವೆ ಮಾತಿನ ಮಲ್ಲಯುದ್ಧ. ಎಕ್ಸ್ನಲ್ಲಿ ಕಾಂಗ್ರೆಸ್ ತೆನೆ ನಾಯಕರ ವಾಗ್ಯುದ್ಧ. ಇಷ್ಟು ದಿನ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಮಾತಿನ ಮಲ್ಲಯುದ್ಧ ನಡೆಯುತ್ತಿತ್ತು. ಆದ್ರೀಗ ಎರಡು ಪಕ್ಷದ ನಾಯಕರ ನಡುವೆ ಮಾತಿನ ಸಮರ ಜೋರಾಗಿದೆ. ಪ್ರಜ್ವಲ್ ವಿದೇಶಕ್ಕೆ ಹೋಗಿರುವ ಬಗ್ಗೆ ದೇವೇಗೌಡರು ಬರೆದ ಪತ್ರದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಗಿ ಉತ್ತರಿಸಿದ್ರು. ಪ್ರಜ್ವಲ್ನ ದೇವೇಗೌಡರೇ ವಿದೇಶಕ್ಕೆ ಕಳಿಸಿದ್ದಾರೆ ಎಂದು ಹೇಳಿದ್ರು. ಈ ಮಾತಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಅಲ್ಲದೆ ಸಿಎಂ ವಿರುದ್ಧ ಎಚ್ಡಿಕೆ ಭಾವನಾತ್ಮಕ ಬಾಣ ಬೀಸಿದ್ದಾರೆ. ದೇವೇಗೌಡರಿಗೆ ಗೊತ್ತಿಲ್ಲದೆ ಪ್ರಜ್ವಲ್ ವಿದೇಶಕ್ಕೆ ಹೋದ ಎಂದು ಸಿಎಂ ಪೋಸ್ಟ್ ಮಾಡಿದ್ದಾರೆ. ಚುನಾವಣೆ ವೇಳೆ ಪ್ರಜ್ವಲ್ ನನ್ನ ಮಗ, ಅವನಿಗೆ ಮತ ನೀಡಿ ಎಂದಿದ್ರು. ಇದು ಸಂಪರ್ಕವೋ ಅಲ್ಲವೋ, ನಿಮಗೆ ಎಸ್ಐಟಿ ಮೇಲೆ ವಿಶ್ವಾಸವಿದೆ ಎಂದಿದ್ದಾರೆ. ಸಿಎಂ ಪೋಸ್ಟ್ಗೆ ಎಚ್ಡಿಕೆ ವಾಗ್ಬಾಣ. ಸಿದ್ದರಾಮಯ್ಯ ಮಾತಿಗೆ ರೋಷಾವೇಶಗೊಂಡಿರುವ ಕುಮಾರಸ್ವಾಮಿ, ನಾನು ವಕೀಲನಾಗಿದ್ದೆ, ನಾನು ವಕೀಲಿಕೆ ಮಾಡುತ್ತಿದ್ದೆ ಎಂದು ಪದೇ ಪದೇ ಹೇಳಬೇಡಿ. ನಿಮ್ಮ ವಕೀಲಿ ಜ್ಞಾನದ ಮೇಲೆ ಅಗೌರವ ಬರುವಂತೆ ಮಾತನಾಡಬೇಡಿ ಎಂದು ಗುಡುಗಿದ್ದಾರೆ. ಆ ಸಿಡಿ ಶಿವು ಚುನಾವಣಾ ಸ್ವಾರ್ಥಕ್ಕಾಗಿ ಹೆಣ್ಮಕ್ಳ ಮಾನವನ್ನ ಪೆಂಡವಿಗೆ ತುಂಬಿಸಿ ಹಾದಿ ಬೀದಿಯಲ್ಲಿ ಮಾರಿಕೊಂಡಿದ್ದು ನಿಮಗೆ ಗೊತ್ತಿಲ್ವೇ ಎಂದು ಪ್ರಶ್ನಿಸಿದ್ದಾರೆ. ಪ್ರಜ್ವಲ್ಗೆ ದೇವೇಗೌಡರು ಎಚ್ಚರಿಕೆ ಸಂದೇಶವನ್ನ ಕಳಿಸಿದ್ದಾರೆ. ವಿಚಾರಣೆಗೆ ಬರೆದಿದ್ರೆ ಕುಟುಂಬದಿಂದ ಹೊರಹಾಕ್ತೇನೆ ಎಂದಿದ್ದಾರೆ. ಅವನು ದೇವೇಗೌಡರಿಗೆ ಹೇಳಿಯೇ ವಿದೇಶಕ್ಕೆ ಹೋಗಿದ್ದಾನೆಂದು ಹೇಳಿದ್ದೀರಿ. ನಿಮಗೆ ಹೇಗೆ ಗೊತ್ತು? ಸಿಡಿ ಶಿವು ಮಾಡ್ತಿರುವ ಮಾನ್ಗೇಡಿ ಕೃತ್ಯ ಗೊತ್ತಾಗ್ತಾ ಇಲ್ವಾ? ಅದೇ ದೇವೇಗೌಡರ ಮನೆಯಲ್ಲಿ ನಡೆಯೋದೆಲ್ಲ ಗೊತ್ತಾಗುತ್ತಾ? ಅದ್ಹೇಗೆ ನನ್ನ ಮತ್ತು ದೇವೇಗೌಡರ ಮನೆಗೆ ಕಳ್ಳ ಕಿವಿ ಇಟ್ಟಿದ್ದೀರಾ ಎನ್ನುವ ನನ್ನ ಆರೋಪ ಸತ್ಯ ಅನ್ನಂಗಾಯ್ತು ಅಲ್ವೇ ಅಂತ ಗುಡುಗಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ರಾಕೇಶ್ ಅಸ್ತ್ರ ಪ್ರಯೋಗ. ನಿಮ್ಮ ಸುಪುತ್ರ ದಿವಂಗತ ರಾಕೇಶ್ನನ್ನ ಟುಮಾರೋ ಲ್ಯಾಂಡ್ ಎಂಬ ಅಮಲಿನ ಪಾರ್ಟಿಗೆ ನೀವೇ ಕಳಿಸಿ ಅವರ ಸಾವಿಗೆ ನೀವೇ ಕಾರಣರಾದ್ರಿ ಎಂದು ಯಾರಾದ್ರೂ ನಿಮ್ಮನ್ನು ಕೇಳಿದ್ರೆ ನಿಮ್ಗೆ ಹೇಗಾಗ್ಬೇಡ? ಎಚ್ಡಿಡಿ ಬಗ್ಗೆ ನೀವು ಕೇಳಿದ್ದು ಕೂಡ ಹಾಗೆಯೇ ಅಲ್ಲವೇ ಮುಖ್ಯಮಂತ್ರಿಗಳೇ? ಶೋಕದ ಮನೆಯಲ್ಲಿ ರಾಜಕೀಯ ಮಾಡುವ ಜಾಯಮಾನ ನಮ್ಮದಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಎಂದು ಕುಮಾರಸ್ವಾಮಿ ನಿಗಿ ಕೆಂಡು ಹಾಕಿದ್ದಾರೆ. ಈ ಸಮರ ಇನ್ಯಾವ ತಿರುವು ಪಡೆಯುತ್ತೋ ನೋಡ್ಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ನಮ್ಮ ಕಲೀಗ್ ಸುರೇಶ್ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಯಾವಾಗ ಕರ್ಕೊಂಬರ್ತೀರಿ ಪ್ರಜ್ವಲ್ ರೇವಣ್ಣ ಅವ್ರನ್ನ? ಯಾವಾಗ ಚುನಾವಣೆಗೆ ಮೊದಲ ರಿಸಲ್ಟಿಗೆ ಮೊದಲು ಕರ್ಕೊಂಬರ್ತೀರಾ? ಇವ್ರದ್ದು ಹಿಂಗೆ ನಡೀತಾ ಇರತ್ತಾ? ಏನು ಅಪ್ಡೇಟ್ಸು? ರಾಜಕೀಯ ವಲಯದಲ್ಲಿ ಏನಾಗ್ತಾ ಇದೆ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಹೇಳಿ. ಎಸ್ ಜಯಪ್ರಕಾಶ್ ಶೆಟ್ಟರ್, ಈಗ ಸದ್ಯಕ್ಕೆ ರಾಜ್ಯ ರಾಜಕಾರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಕೇಸ್ ದಿನದಿಂದ ದಿನಕ್ಕೆ ಒಂದೊಂದು ಅಂದರೆ ನಾನಾ ತಿರುವುಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಈ ಒಂದು ಕಡೆ ಏನು ಕುಮಾರಸ್ವಾಮಿ ಮತ್ತು ದೇವೇಗೌಡರ ವಿರುದ್ಧವೂ ಕೂಡ ಏನು ಸಿದ್ದರಾಮಯ್ಯನವರು ಟ್ವೀಟ್ ಮೂಲಕ ಅವರನ್ನು ಕುಟುಕಿರ್ತಕ್ಕಂಥದ್ದು. ಏಕೆಂತಂದರೆ ಈ ಹಿಂದೆ ಕೂಡ ನಾನು ಏನು ಚುನಾವಣೆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ನನ್ನ ಮಗ ಅಂತ ಹೇಳಿ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಪ್ರಚಾರಗಳನ್ನು ಮಾಡಿದರು. ಈಗ ನನಗೆ ಅವ್ರ ಸಂಬಂಧನೇ ಇಲ್ಲ, ನನಗೆ ಸಂಪರ್ಕವೇ ಇಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಅವರು ಇನ್ನೊಂದು ಹೇಳಿಕೆಯನ್ನು ಕೊಟ್ಟರು. ಅದಕ್ಕೆ ಕುಟುಕಿರ್ತಕ್ಕಂಥದ್ದು. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶಕ್ಕೆ ಹಾರು ಹೋಗೋದ್ರ ಬಗ್ಗೆ ದೇವೇಗೌಡರಿಗೆ ಮಾಹಿತಿನೇ ಇಲ್ಲವಾಗಿದ್ದರೆ ಮಾಹಿತಿ ಇಲ್ಲದೇ ಹೋಗಿದ್ದಾರೆ ಅಂತ ಹೇಳಿ ಕುಟುಕಿರ್ತಕ್ಕಂಥದ್ದು. ಈ ಮಧ್ಯೆ DCM DK ಶಿವಕುಮಾರ್ ಅವರು ಕೊಡಿದ್ರೆ ಕಳೆದ 2 ದಿನಗಳಿಂದನೂ ಕೂಡ ಯಾವುದೇ ವಿಚಾರವಾಗಿ ಅಂದರೆ ಈ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಏನೇ ಕೇಳಿದ್ರು ಕೂಡ ಮಾಧ್ಯಮದವ್ರಿಗೆ ನೋ ಕಮೆಂಟ್ ಅಂತ ಹೇಳಿ ಒಂದು ರೀತಿಯಲ್ಲಿ ಆ ಪ್ರಕರಣದಿಂದ ಈಗ ಅಂತರ ಕಾಯ್ಕೊಳ್ಳೋಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕಳೆದ 2 ದಿನಗಳ ಹಿಂದೆ ಅಂದರೆ ಸಂಪೂರ್ಣವಾಗಿ ಕಳೆದ 25 ದಿನಗಳಿಂದನೂ ಕೂಡ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಪ್ರತಿನಿತ್ಯನೂ ಕೂಡ ಒಂದು ರೀತಿ ಮಾಧ್ಯಮಗಳಿಗೆ ಅಪ್ಡೇಟನ್ನು ಕೊಡ್ತಾ ಇದ್ರು. ಆ ಮಟ್ಟಿಗೆ ಪ್ರತಿಯೊಂದು ಅಂದರೆ ತನಿಖೆಗೆ ಸಂಬಂಧಪಟ್ಟಂತೆ ಮತ್ತು ಯಾವೆಲ್ಲ ಬೆಳವಣಿಗೆಗಳಾಗ್ತದೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಕುಮಾರಸ್ವಾಮಿನ ಕುಟ್ಕೋದಿರ್ಬೋದು, ಒಂದು ಕಡೆ ದೇವೇಗೌಡರು ಕುಟ್ಕೊಂಬಂಥದ್ದು, ಮತ್ತೊಂದು ಕಡೆ ರೇವಣ್ಣ ವಿಚಾರವಾಗಿ ಮಾತಾಡ್ತಕ್ಕಂಥದ್ದು, ಅಶ್ಲೀಲ ವಿಡಿಯೋಗಳನ್ನ ಹರಿಬಿಟ್ಟವರ ವಿಚಾರವಾಗಿ ಮಾತಾಡ್ತಕ್ಕಂಥದ್ದು, ಇದೆಲ್ಲದರ ಬಗ್ಗೆನೂ ಮಾತಾಡ್ತಾನೆ ಇದ್ರು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾತಿಗಾಗಿ. ಭಾಳ ಮುಖ್ಯವಾಗಿ ಎಲ್ಲರೂ ಕೂಡ ತಮ್ಮ 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 ಏನು ಗ್ರೌಂಡನ್ನು ಸೇಫ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಏನು ಮಾಡಿಲ್ವಾ ಅಂತ ಕೇಳಿದಾಗ ನಾವು ಪತ್ರ ಬರೆದಿದ್ದೀವಿ,
ಒಂದು SIT ರಚನೆ ಮಾಡಿದ್ದೀವಿ ಅಂತ ಮತ್ತೊಂದು, ಕೇಂದ್ರ ಕೂಡ ಜಯಶಂಕರ್ನ ಹೇಳಿದೆ ನಾವು ಅದಕ್ಕೆ ರೆಡಿಯಾಗಿದ್ದೀವಿ, ಕೋರ್ಟ್ನಿಂದ ಆದೇಶ ಬರಲಿ ಮತ್ತೊಂದು ಅಂತೇಳಿ. ಈ ನಡುವೆ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಏನಪ್ಪ ಅಂತಂದರೆ ಒಂದು ಮಾತನ್ನು ಹೇಳಿದರು, DK ಶಿವಕುಮಾರ್ ಅಂತರ ಯಾಕೆ ಕಾಯ್ದುಕೊಳ್ತಾ ಇದ್ದಾರೆ, ಯಾಕೆ ಸೈಲೆಂಟ್ ಆಗಿದ್ದಾರೆ? ಒಂದೇ ವಿಚಾರ, ದೇವೇಗೌಡರ ಎಂಟ್ರಿ ಆಗಿದೆ, ಅವರು DKಗೆ ಟಾರ್ಗೆಟ್ ಇರೋದು ಕುಮಾರಸ್ವಾಮಿ ಮಾತ್ರ, ಹೌದು, ಓನ್ಲಿ ಕುಮಾರಸ್ವಾಮಿ. ಯಾಕಂದರೆ ಕುಮಾರಸ್ವಾಮಿ ಅವರು ತುಂಬ ಸಲ ಅಲ್ಲಿ ಅವರನ್ನ ಟೀಕಾ ಪ್ರಹಾರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ. ದೇವೇಗೌಡರು ಬಂದಾಗ DK ಅಂತ DKಗೂ ಗೊತ್ತಿದೆ, ದೇವೇಗೌಡರು ಒನ್ ಆಫ್ ದ ಅಗ್ರೆಸರ ನಾಯಕ. ನೀವು ಅವರನ್ನು ಎದುರಾಕೊಂಡು ಅವರ ವಿರುದ್ಧ ನೀವು ಟೀಕೆಗಳನ್ನು ಮಾಡ್ತಾ ಹೋದರೆ ಸಮುದಾಯ ಸಹಿಸಲ್ಲ, ಅದನ್ನು ಸಮುದಾಯ ಸಹಿಸಲ್ಲ. ನೀವು ಈ ಹಿರಿಯರು ಇದ್ದಾರಲ್ಲ, ಈಗ ನಮಗೊಂದಿರತ್ತೆ ಮನೆಯಲ್ಲಿ ಮಿಸ್ಟೇಕೇ ಆಗಿರಲಿ, ನಾವು ತಂದೆ ತಾಯಿಗಳನ್ನು ತಪ್ಪು ಅಂತ ಹೇಳಲ್ಲ. ಹಾಗೆಂತ ಸಮುದಾಯದಲ್ಲಿ ಈಗ ಹೇಗೆ ಯಡಿಯೂರಪ್ಪನವರಿಗೆ ಲಿಂಗಾಯತ ಸಮುದಾಯದಲ್ಲಿ ದೊಡ್ಡ ಒಂದು ಮಾನ್ಯತೆ ಇದೆ, ಹಾಗೆಯೇ ಶಾಮನೂರು ಶಿವಶಂಕರಪ್ಪ ಅವರಿಗೆ ಹಿಂಗೆ ಮಾನ್ಯತೆ ಇದೆ, ಹಾಗೆ ಒಕ್ಕಲಿಗ ಸಮುದಾಯದಲ್ಲಿ ದೇವೇಗೌಡರಿಗೆ ಆ ಮಾನ್ಯತೆ ಇದೆ. ಈಗ ಕುರುಬ ಸಮುದಾಯದಲ್ಲಿ ಇರೋದ್ರಲ್ಲಿ ಯಾರು ಸಿದ್ದರಾಮಯ್ಯನವರು, ಅವರು ಅಷ್ಟು ಸೀನಿಯರ್ ಅಲ್ಲದಿದ್ದರೂ ಕೂಡ ಆ ಒಂದು ಗತ್ತು ಮರ್ಯಾದೆ ಇರುತ್ತಲ್ವ. ಸೊ ದೇವೇಗೌಡರ ವಿಚಾರದಲ್ಲಿ ಅವರು ಒಂದು ರಾಜಕೀಯವಾಗಿ ಮತ್ತು ಚಾಣಕ್ಯ ನಡೆ ಅಂತ ನಾನು ಕರಿತೀನಿ. ಬೇಕಿದ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ದೇಶದಲ್ಲಿ ಚಾಣಕ್ಯ ಅಂತ ಅಮಿತ್ ಶಾ ಇದ್ರೆ, ರಾಜ್ಯದಲ್ಲಿ ಒಬ್ಬ ಚಾಣಕ್ಯ ಅಂತಿದ್ರೆ ಅದು DK ಶಿವಕುಮಾರ್, ಪಾಲಿಟಿಕಲಿ.